ಭವಾನಿ ರೇವಣ್ಣ ಅವರಿಗೆ ಕೆಆರ್ ನಗರದ ಕಿಡ್ನಾಪ್ ಕೇಸ್ ಇದೆಯಲ್ಲ ಅದು ಬಹಳ ಉರುಳಾಗ್ತಾ ಇದೆ. ಭವಾನಿ ರೇವಣ್ಣಗಾಗಿ ಎಸ್ಐಟಿ ಶೋಧ ಮುಂದುವರೆದಿದೆ. ನಿನ್ನೆಯಿಂದಲೂ ಕೂಡ ಎಸ್ಐಟಿ ಹುಡುಕಾಡ್ತಾ ಇದೆ. ನಿನ್ನೆ ವಿಚಾರಣೆಗೆ ಕರೆದಿದ್ರು, ಆದ್ರೆ ಅವರು ಮನೆಯಲ್ಲಿ ಇರಲಿಲ್ಲ. ಮೈಸೂರು ಹಾಸನ ಭಾಗದಲ್ಲಿ 5 ತಂಡಗಳಾಗಿ ಈಗ ಶೋಧವನ್ನ ಮಾಡ್ತಾ ಇದ್ದಾರೆ. ಮಗನಿಗಾಗಿ ಹುಡುಕಾಟ ನಡೆಸಿದ್ದಾಯ್ತು, ಈಗ ಅಮ್ಮನಿಗೂ ಕೂಡ ಹುಡುಕಾಟವನ್ನ ನಡೆಸಬೇಕು. ಭವಾನಿ ಸಂಬಂಧಿ ತೋಟದ ಮನೆ, ಫಾರ್ಮ್ ಹೌಸ್ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಹುಡುಕಾಟ ನಡೀತಾ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಆ ಬೆನ್ನಲ್ಲೇ ಭವಾನಿ ರೇವಣ್ಣ ನಾಪತ್ತೆ, ಬಂಧನದ ಭೀತಿ ಇದೆ. ನಿನ್ನೆಯಷ್ಟೇ ಹೊಳೆನರಸೀಪುರದ ಮನೆಗೆ ಎಸ್ಐಟಿ ಭೇಟಿಯನ್ನ ನೀಡಿತ್ತು, ಪೊಲೀಸರು ಭೇಟಿಯನ್ನ ನೀಡಿದ್ರು. ಆದ್ರೆ ಮನೆಯಲ್ಲೇ ಕಾರ್ ಬಿಟ್ಟು ಎಲ್ಲಿ ಹೋಗಿದ್ದಾರೆ ಅನ್ನುವಂತ ಪ್ರಶ್ನೆ ಈಗ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಸಚಿನ್, ಭವಾನಿ ರೇವಣ್ಣ ಕಳೆದ ಅನೇಕ ದಿನಗಳಿಂದ ನಾಪತ್ತೆ, ಕಣ್ಣಿಗೆ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅನ್ನೋ ಪ್ರಶ್ನೆ. ಎಸ್ಐಟಿ ಯಾವ ರೀತಿಯ ಶೋಧ ಕಾರ್ಯವನ್ನ ಈಗ ಮಾಡ್ತಾ ಇದ್ದಾರೆ? ಸಿಕ್ಕಿದ ತಕ್ಷಣ ಬಂಧನ ಹಾಗಾದ್ರೆ ಫಿಕ್ಸಾ? ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ಏನು KR ನಗರದ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ SIT ಅಧಿಕಾರಿಗಳು ಕೊನೆಯ ಬಾರಿ ನೋಟಿಸನ್ನು ಕೊಟ್ಟಿದ್ರು. ನಿನ್ನೆ ಏನು ನೀವು SIT ಮುಂದೆ ಹಾಜರಾಗಬೇಕು, ನಿಮ್ಮನ್ನು ವಿಚಾರಣೆ ನಡೆಸಬೇಕು ಅಂತ ಹೇಳಿದರು. ಆದರೆ ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಕೂಡ ಭವಾನಿ ರೇವಣ್ಣಗೋಸ್ಕರ SIT ಅಧಿಕಾರಿಗಳು ಮನೆ ಹೊರಭಾಗದಲ್ಲೇ ಕಾಯ್ತಾ ಇದ್ರು. ಇಬ್ಬರು ಅಧಿಕಾರಿಗಳು, ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ವಿನುತಾ ಎಂಬ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಮನೆ ಹತ್ರ ಬಂದು ಕಾಯ್ತಾ ಇದ್ರು. ಆದರೆ ಭವಾನಿ ರೇವಣ್ಣ ಅವರು 5 ಗಂಟೆ ಆದರೂ ಕೂಡ ಬರಲಿಲ್ಲ. ಅದಾದ ನಂತರ SIT ಅಧಿಕಾರಿಗಳು ತಮ್ಮ ಪ್ರಕ್ರಿಯೆ ಏನಿದೆ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ತೆರಳ್ತಾರೆ. ಏನೋ ಎಲ್ಲೋ ಒಂದು ಕಡೆ ವಕೀಲರನ್ನು ಕೂಡ ಏನೋ ಭವಾನಿ ರೇವಣ್ಣನ ಪರವಾದಂತಹ ವಕೀಲರು ಕೂಡ ಮನೆಗೆ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಯಾಕೆಂತಂದರೆ ವಕೀಲರ ಮುಖಾಂತರ ಅವರು ಬಂದು SIT ಮುಂದೆ ಹಾಜರಾಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಅದು ಕೂಡ ಎಲ್ಲೋ ಒಂದು ಕಡೆ ಹುಸಿ ಆಗೋಯ್ತು. ಇದಾದ ಬಳಿಕ SIT ಅಧಿಕಾರಿಗಳು ಅಲ್ಲಿಂದ ತೆರಳ್ತಾರೆ. ಆದರೆ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನೋದು ಕೂಡ ಇದುವರೆಗೂ ಕೂಡ ಯಾರು